ಕೈ ಅಭ್ಯರ್ಥಿ ಮೀನಾಕ್ಷಿ ನಟರಾಜನ್ ನಾಮಪತ್ರ ತಿರಸ್ಕೃತವಾದಂತಹ ಬೆನ್ನಲ್ಲೇ ನಾಮಪತ್ರ ತಿರಸ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಮಧ್ಯಪ್ರದೇಶದಿಂದ ರಾಜ್ಯಸಭೆಗೆ ನಾಮಪತ್ರವನ್ನ ಸಲ್ಲಿಸಿದ್ರು ಮೀನಾಕ್ಷಿ. ನಾಮಪತ್ರ ತಿರಸ್ಕರಿಸಿದಂತ ಚುನಾವಣಾ ಅಧಿಕಾರಿಗಳು ನಿರಂಕುಶ ಹಾಗೆ ಪಕ್ಷಪಾತ ಕಾನೂನಿಗೆ ವಿರುದ್ಧ ನಿರ್ಧಾರ ಅಂತ ಹೇಳಲಾಗ್ತಿದೆ. ಈ ಅಂಶಗಳನ್ನ ಅರ್ಜಿಯಲ್ಲಿ ಉಲ್ಲೇಖ ಕೂಡ ಮಾಡಲಾಗಿದ್ದು, ಆಯೋಗದ ನಿರ್ಧಾರ ರದ್ದು ಮಾಡುವಂತೆ ಮೀನಾಕ್ಷಿ ನಟರಾಜನ್ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಕೈ ಅಭ್ಯರ್ಥಿ ಮೀನಾಕ್ಷಿ ನಟರಾಜನ್ ನಾಮಪತ್ರ ತಿರಸ್ಕೃತವಾದಂಥ ಬೆನ್ನಲ್ಲೇ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಕಾಂಗ್ರೆಸ್ನ ಹಲವು ನಾಯಕರಿಗಾಗಲೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಮಧ್ಯಪ್ರದೇಶದಿಂದ ರಾಜ್ಯಸಭೆಗೆ ನಾಮಪತ್ರವನ್ನು ಮೀನಾಕ್ಷಿ ಸಲ್ಲಿಸಿದ್ರು. ಓಟ್ ಚೋರಿ ಆಯಿತು, ಇದೀಗ ಸೀಟ್ ಚೋರಿ. ಚುನಾವಣಾ ಆಯೋಗದಿಂದ ಕಾನೂನಿನ ಉಲ್ಲಂಘನೆಯಾಗ್ತಾ ಇದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರ್ತಿದ್ದಾರೆ. ಆಯುಕ್ತರಿಗೆ ನ್ಯಾಯಾಂಗ ವಿನಾಯಿತಿಯನ್ನ ಕೊಟ್ಟಿದ್ದಾರೆ. ಹೇಗ್ ಬೇಕೋ ಹಾಗೆ ನಾಮಪತ್ರ ತಿರಸ್ಕೃತ ಆಗ್ತಾ ಇದೆ. ಚುನಾವಣೆ ಗೆಲ್ಲೋದಕ್ಕೆ ಯಾವ ಮಟ್ಟಿಗೆ ಬೇಕಾದ್ರೂ ಹೋಗ್ತಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಮೀನಾಕ್ಷಿ ನಟರಾಜನ್ ಅರ್ಜಿ ತಿರಸ್ಕಾರ ವಿಚಾರ ಈಗ ಕೇಂದ್ರದಲ್ಲೂ ಕೂಡ ನೋಡಿ, ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕ್ತಾ ಇದ್ದೀವಿ. ಭಾಳ ಈಗ ವೋಟ್ ಚೋರಿ ಆಯಿತು, ಈಗ ಸೀಟ್ ಚೋರಿ ಮಾಡ್ತಾ ಇದ್ದಾರೆ. ಈಗ ಏನಾಗ್ತಾ ಇದೆ, ನಿಮ್ಮ ಚೀಫ್ ಎಲೆಕ್ಷನ್ ಕಮಿಷನರ್ ಅವರಿಗೆ ಜುಡಿಷಿಯಲ್ ಇಮ್ಯುನಿಟಿ ಕೊಡಿಸ್ಬಿಟ್ಟಿದ್ದಾರೆ ಈ ಸರ್ಕಾರದವರು. ಅದಕ್ಕೆ ಅವರು SIR ಮನ್ಸಿಗೆ ಬಂದಂಗೆ ಮಾಡ್ತಾ ಇದ್ದಾರೆ, ಹೆಂಗೆ ಬೇಕಂಗೆ ಅರ್ಜಿಗಳನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ. ಭಾಳ ಸ್ಪಷ್ಟವಾಗಿ ಕಾನೂನಿದೆ ಅದ್ರ ಬಗ್ಗೆ, ಅದನ್ನು ಕೂಡ ಉಲ್ಲಂಘನೆ ಮಾಡ್ತಾರೆ. ಅಂದರೆ ಯಾವ ಮಟ್ಟಕ್ಕೆ ಒಂದು ಚುನಾವಣೆ ಗೆಲ್ಲಲಿಕ್ಕೆ ಈ ಸರ್ಕಾರಗಳು ಹೋಗ್ತವೆ ಅಂದ್ಬಿಟ್ಟು ಇದು ದೊಡ್ಡ ಉದಾಹರಣೆ ಇದೆ. ಮೀನಾಕ್ಷಿ ನಟರಾಜನ್ ಅರ್ಜಿ ತಿರಸ್ಕಾರ ವಿಚಾರ